ದೇವಸ್ಥಾನದ ಮುಂದೆ ಈ ಎತ್ತರದ ಸ್ತಂಭವನ್ನ ನೋಡೇ ಇರ್ತೀರ. ಇದಕ್ಕೆ ನಮಸ್ಕಾರನೂ ಮಾಡಿರ್ತೀರ. ಆದ್ರೆ ದೇವಾಲಯದ ಮುಂದೆ ಈ ಸ್ತಂಭ ಯಾಕಿದೆ? ಇದರಿಂದ ಇರುವ ಅದ್ಭುತವಾದ ಕಥೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ, ಹರೇ ರಾಮ್. ನಾವು ದೇವಾಲಯದಲ್ಲಿ ನೋಡುವ ಸ್ತಂಭವೇ ಧ್ವಜಸ್ತಂಭ. ಎಲ್ಲಾ ದೇವಸ್ಥಾನಗಳಲ್ಲಿ ಇರುತ್ತದೆ, ಆದರೆ ವಿಷ್ಣು ದೇವಾಲಯಗಳಲ್ಲಿ ಇದಕ್ಕೆ ವಿಶೇಷ ಅರ್ಥ ಇದೆ. ಯಾಕೆಂದರೆ ಆ ಕಂಬ ಗರುಡನ ರೂಪ. ಅದು ಯಾವಾಗಲೂ ಗರ್ಭಗುಡಿಯ ಮುಂದೆ ನಿಂತಿರುತ್ತದೆ. ಅದಕ್ಕೆ ಒಂದು ಅದ್ಭುತವಾದ ಕಾರಣ ಇದೆ. ಒಂದು ದಿನ ಗರುಡನ ತಾಯಿ ನಾಗಗಳಿಂದ ಬಂಧಿತರಾಗಿರುತ್ತಾರೆ. ನಾಗರು ಗರುಡನಿಗೆ ಹೀಗೆ ಹೇಳ್ತಾರೆ, ಅಮೃತವನ್ನು ತಂದುಕೊಡು, ಹಾಗಾದರೆ ನಿನ್ನ ತಾಯಿಯನ್ನು ಬಿಡುತ್ತೇವೆ ಅಂತ. ಆಗ ಗರುಡನು ಅಸಾಧ್ಯವನ್ನು ಸಾಧಿಸುತ್ತಾನೆ. ಅವನು ಸ್ವರ್ಗಕ್ಕೆ ಹಾರಿ ದೇವತೆಗಳೊಂದಿಗೆ ಯುದ್ಧ ಮಾಡಿ ಅಮೃತವನ್ನ ತಗೊಂಡು ಬರ್ತಾನೆ. ಆದರೆ ಅಚ್ಚರಿಯ ಭಾಗ ಏನು ಅಂದರೆ, ಅವನು ಒಂದು ಹನಿಯನ್ನು ಕೂಡ ಕುಡಿಯಲ್ಲ. ತನ್ನ ತಾಯಿಯ ಮುಕ್ತಿ ಮಾತ್ರ ಅವನ ಗುರಿಯಾಗಿರುತ್ತದೆ. ವಿಷ್ಣುವು ಇದನ್ನೆಲ್ಲ ನೋಡುತ್ತಿರುತ್ತಾನೆ. ಗರುಡನ ಶೌರ್ಯ, ಶಿಸ್ತು ಮತ್ತು ತನ್ನ ತಾಯಿಯ ಮೇಲೆ ಇರುವ ಅನನ್ಯ ಪ್ರೀತಿಯನ್ನು. ಆಗ ವಿಷ್ಣುವು ಅವನಿಗೆ 2 ವರವನ್ನ ಕೊಡ್ತಾರೆ. ಒಂದು ಅಮರತ್ವ, ಗರುಡನು ಅದನ್ನು ಸ್ವೀಕರಿಸ್ತಾನೆ. ಎರಡನೇದು ಏನನ್ನಾದರೂ ಬೇಡ್ಕೋ ಅಂತ ಹೇಳ್ತಾರೆ. ಗರುಡನು ನಿಮಗಿಂತ ಮೇಲಿನ ಸ್ಥಾನ ಕೊಡಿ ಅಂತ. ಆಗ ಅದನ್ನ ಕೇಳಿದ ದೇವತೆಗಳು ಬೆಚ್ಚಿ ಬೀಳ್ತಾರೆ. ವಿಷ್ಣುವಿಗಿಂತ ಮೇಲ ಅಂತ ಆಶ್ಚರ್ಯಗೊಳ್ತಾರೆ. ಆಗ ವಿಷ್ಣು ನಗುತ್ತಾ ಹೇಳ್ತಾರೆ, ನೀನು ನನ್ನ ಧ್ವಜ, ಪ್ರತಿ ದೇವಾಲಯದಲ್ಲೂ ನನಗಿಂತ ಎತ್ತರ ನಿಂತಿರಬೇಕು ಅಂತ. ಆದ್ದರಿಂದ ಗರುಡನು ಧ್ವಜಸ್ತಂಭನಾದನು. ದೇವಾಲಯಕ್ಕಿಂತ ಎತ್ತರ ನಿಂತಿರುವ ಕಂಬ. ಎಲ್ಲಿ ಬೇಕಾದರೂ ಹಾರಬಲ್ಲವನು. ಸ್ವಯಂ ಇಚ್ಛೆಯಿಂದ ನಿಶ್ಚಲ ಕಂಬವಾದನು. ಶಿಕ್ಷೆಯಾಗಿ ಅಲ್ಲ, ಶ್ರೇಷ್ಠ ಸೇವೆಯಾಗಿ. ಮುಂದೆ ದೇವಸ್ಥಾನಕ್ಕೆ ಹೋದಾಗ ಆ ಧ್ವಜಸ್ತಂಭವನ್ನ ನೋಡಿದರೆ ನೆನಪಿಡಿ, ಅದು ಗರುಡನೇ, ದೇವರನ್ನು ಕರೆಯುವ ನಿಶ್ಶಬ್ದ ಧ್ವನಿ.